है जो भी बचा, हम दोनों को चढ़ा नशा। और मुझे पता तेरे दिल में मैंने हथेली है सारी जगह, आजा साथ में गाना तो लेके मजा। टिक टाक टिक ಶಾಲು ಒಬ್ಳೆ ಸೆಲ್ಫಿ ತೆಗಿತಾ ಇದೀಯಾ? ಹೌದು ಕಡೆ, ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ, ಅದಕ್ಕೆ ಸೆಲ್ಫಿ ತೆಗಿತಾ ಇದ್ದೀನಿ. ಏನಪ್ಪಾ ಇವತ್ತು ಓಲೆ ಜುಮ್ಕಿ ಹಾಕೊಂಡು ಬೆಡಗು ಬಿನ್ನಾಣದಿಂದ ಬಂದಿದ್ಯಾ? ನಂತರನೇ ನಮ್ಮ 6ನೇ ತರಗತಿ ಮಕ್ಕಳು ಬೆಡಗು ಬಿನ್ನಾಣದಿಂದ ಓಲೆ ಜುಮ್ಕಿ ಹಾಕೊಂಡು ಸೆಲ್ಫಿ ತೆಗಿತಾರೆ, ಅದಕ್ಕೆ ನಾನು ಅವ್ರ ತರನೇ ರೆಡಿ ಆಗಿ ಬಂದಿದ್ದೀನಿ ಕಣೆ. ಸೊ ಅವ್ರನ್ನ ವೆಲ್ಕಮ್ ಮಾಡದ. ಸೊ ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ಆನ್ 6th ಸ್ಟ್ಯಾಂಡರ್ಡ್ ರಾಕಿಂಗ್ ಸ್ಟೂಡೆಂಟ್ಸ್. ಅದುರಿ ಹೋಗ್ತಾನ ಹಾಟಲ್ ಸಿಟ್ಟಿಗೆ ಪ್ರತಿ ಪಕ್ಕ ಬಿಡ್ತಾನ ಬಂಗಾರದ ಬರ್ಫಿಲ ಲವ್ ಯು ಅಂಜಲ್ಲ ಹೊಟ್ಟರ ಪಲ್ಲು ಮೇರಿ ನಾವು ರೋಡು ಹೋಗಲ್ಲ ನಿನ್ನಲ್ಲಿ ಬಂದ ಮೇಲೆ ನೀ ಸಾಧ್ಯಲ್ಲೋ ಇಂಪಾರ್ಟೆಂಟ್ ಪರ್ಫ್ಯೂಮ್ ಮ್ಯಾಟಿಯಲ್ಲೋ ಮರಿವನ್ಕಿ ಮಗರಿಲ್ಲ ನೀ ನನಗೆ ಮರುವಲ್ಲ ನಾವು ಗಂಡದು ಸುತ್ತಿಕೊಂಡು ಹುಲ್ಲು ಮಾಡೋಣ tu hi mera super duper mahib tu hi mera super duper mahib tu hi mera super duper mahib utiga warganna kiti mari bittavle ನಾಯಕಿ ಹಾಕಿನಲ್ಲಿ ಹಚ್ಚಿಬಿಟ್ರೆ ಸಾಲು ಪಟಾಕಿ ಅಮ್ಮನಿ ಡ್ಯಾನ್ಸ್ ಸಾರಥಿ ಯಾಕೆ ಹಿಂದೆ
ಸರ್ಚು ಮಾಡು ಫುಲ್ಲು ಗೂಗಲ್ ಇಂಥ ಗಂಡು ಇಲ್ಲ ಎಲ್ಲೂ ಇನ್ನಲ್ಲೂ ಬಾಲ ಜುಮುಕಿ ಬಾಲಕಿ ಬಾರ ಮೇರ ನಾಯಕಿ ಹಾರ್ತಿನಲ್ಲಿ ಹಚ್ಚಿಬಿಟ್ಟೆ ಸಾಲು ಪಟಾಕಿ ಅಮ್ಮನಿ ಡ್ಯಾನ್ಸ್ ಅಮ್ಮನಿ ಡ್ಯಾನ್ಸ್ Just break it. ಕಮಲಾಕ್ಷಿ ಕಲರ್ ಕಲರ್ ಕಾಮಣ್ಣಿ ಕೆನ್ನೆ ಕಿತ್ಕೊಟ್ಟು ಯೂಟ್ಯೂಬ್ ಹಾಕುಡ್ಲ ಒಂದರ್ಧ ಗಂಟೆ ನನ್ನ ಒಳ್ಳೆ ನಂಕಳೆ ನನ್ನಂತ ಸ್ಯಾಂಪಲ್ಲು ಸಿಕ್ಕಲ್ಲ ನಿಂಗೆಲ್ಲೂ ಕೇಳೋ ದೊಡ್ಡ ಮನೆ ಕಟ್ಕೊಳ್ಳೆ ಸೋಮಾನೆ ಕಮಲಾಕ್ಷಿ ಕಲರ್ ಕಲರ್ ಕಾಮಣ್ಣಿ ಕೆನ್ನೆ ಕಿತ್ಬಿಟ್ಟು ಯೂಟ್ಯೂಬ್ ಹಾಕುಡ್ಲ ಏನೇ ಸುಚಿ ಟಿವಿ ನೋಡ್ತಾ ಇದ್ಯಾ? ಟಿವಿ ನೋಡುವಾಗ ಪ್ರೋಗ್ರಾಮ್ ಮಧ್ಯದಲ್ಲಿ ಈ ಚಲನಚಿತ್ರದ ನಾಯಿಗಳು ಅಂತ ಬರ್ತದೆ ಗೊತ್ತಾ? ಹೌದಾ, ಅಂತದೇನು ನೋಡಿಲ್ವಲ್ಲೇ ನಾನು. ಅದಲ್ಲ ಕಣೆ, ಈ ಚಲನಚಿತ್ರದ ಪ್ರಾಯೋಜಕರು ಅಂತ ಬರಲ್ವಾ ಅದೇ. ಓ ಅದಾ, ಅಡ್ವರ್ಟೈಸ್ಮೆಂಟಾ? ಹ್ಞೂ ಕಣೆ, ಅದನ್ನೇ ನೋಡೋಕೆ ತುಂಬಾ ಬೇಜಾರು ಗೊತ್ತಾ? ಎಂತಕ್ಕೆ ಬೇಜಾರು? ನಮ್ ಸಪ್ತಗಿರಿ ತರ್ಲೆ ನನ್ ಮಕ್ಕಳು ಅದನ್ನ ನಾಟಕದ ಮೂಲಕ ತೋರ್ಸೋಕ್ ಬರ್ತಾ ಇದಾರೆ, ಬಾ ನೋಡ್ಕೊಂಡ್ ಬರೋಣ. So let's welcome on the stage ಸಪ್ತಗಿರಿ ತರ್ಲೆ ನನ್ ಮಕ್ಕಳು. ಎಲ್ಲರಿಗೂ ನಮಸ್ಕಾರಗಳು ಮತ್ತು ಸಪ್ತಗಿರಿ ಶಾಲೆಯ ತರ್ಲೆ ನನ್ ಮಕ್ಕಳು ಈಗ ವೇದಿಕೆ ಮೇಲೆ ಬರಬೇಕು. ಇಲ್ಲೊಂದು ನಾಟಕ ಮಹೋತ್ಸವ ನಡೀತಿದೆ. ಇವರು ಯಾವ್ಯಾವ ರೀತಿ ಜಾಹೀರಾತುಗಳನ್ನ ಕೊಡ್ತಾರೆ ಅಂತ ನೋಡೋಣ. ಈಗ ಮೊದಲನೇ ಜಾಹೀರಾತು ಬ್ರೂ ಕಾಫಿ. ಒಂದು ಹೇಳ್ತೀನಿ ಇಲ್ಲ ಅಂದ್ರೆ ಗೆಲ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ, ನಿಜವಾದ ಗಂಡೆ ಆದ್ರೆ ನೀನು. ಏನು ಹೇಳೋ ಬೇವರ್ಸಿ ಮುಂಡೆ, ಒಂದ್ ಲೋಟ ಕಾಫಿ ಮಾಡ್ಕೊಡೋ. ಹೆಂಗೋ ಮಾಡೋದು? ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ, ಈ ಮಗ್ಗನಿಂದ ಆ ಮಗ್ಗಿಗೆ ಸವಿಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ ಮಾಡಬೇಡಿ ಅಲ್ಲಿ ಇಲ್ಲಿ. ಥೂ ಬೇವರ್ಸಿ ಮುಂಡೆ, ಈ ಕಾಫಿಗೆ ಸಕ್ಕರೆನೇ ಹಾಕ್ಲಿಲ್ವಲ್ಲೋ? ಹಾಕೊಂಡು ಕುಡಿಯೋದೇ ಬೇ ಮುಂಡೆ. ನಿಮ್ದು ಯಾವಾಗ್ಲೂ ಇದ್ದದ್ದೇ ಹೋಗ್ರೆ. ಯಾರಲ್ಲಿ ಸೌಂಡು ಮಾಡೋದು ಸುಮ್ಮನೆ ಜಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ. ಓ, ಏನು ಇಷ್ಟು ಚೆನ್ನಾಗಿ ವಾದ್ಯ ನಡೆಸ್ತಿದ್ಯಾ? ಹೌದಾ? ನಾಳೆ ನಮ್ಮ ಸ್ಕೂಲಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಇದೆ, ನನ್ನ ಹತ್ರ ಎಕ್ಸ್ಟ್ರಾ ಸ್ಟೂಡೆಂಟ್ ಪ್ರೈಸ್ ಐತೆ, ನೀನು ನನ್ನ ಜೊತೆ ಬರ್ತೀಯಾ? ಮತ್ತೆ ಸ್ಟೂಡೆಂಟ್ ನಾನು. ಅಯ್ಯೋ ಥೂ ಮುದೇವಿ, 3 ಕತ್ತೆ ವಯಸ್ಸಾಗದೆ 70 ವರ್ಷದ ಮುದ್ಕಿದಂಗಿದ್ಯಾ. ಮಮ್ಮಿ ಕಿತ್ತಾಗಿರೋ ಡುಮ್ಮಿನ ಜಾವ್ ಕಿತ್ತಾಗಿರೋ ಸೋಪಾಕೆ ಮುಂಡದೆ ಗೊತ್ತಿಲ್ವಾ? ನಾ ಸಂತೂರ್ ಸೊಪ್ಪ ಹಾಕ್ತೀನಿ. ಸಂತು ಸೋಪಾಕೆ ಕಿತ್ತಾಗಿರೋ ಸಾತು ಸೋಪಾಕೆ ಒಳ ಮುಂಡದೆ ಗೊತ್ತು. ಬನ್ನಿ ವೀಕ್ಷಕರೇ, ಪ್ರಪಂಚದಲ್ಲಿ ಅದ್ಭುತವಾದಂತ ದನ್ಗೂರ್ ಕಾಫಿ ತೋಟದ ಮಾಲೀಕರನ್ನು ವೀಕ್ಷಿಸೋಣ. ನಿಮ್ಮ ಹೆಸರು? ದನ್ಗೂರ್ ಸಿಂಧುಶ್ರೀ. ಇವತ್ತು ನಮ್ಗೆ ಏನ್ ಕೊಡಿಸ್ತೀರಾ? ಸ್ಪೆಷಲ್ ದನ್ಗೂರ್ ಕಾಫಿ. ಏ ಬರ್ರ ಕಾಫಿ. ಇವರ ದನ್ಗೂರ್ ಕಾಫಿ ಇಡೀ ದನ್ಗೂರ್ಗೆ ಆಡ್ತದೆ. ದನ್ಗೂರ್ ಕಾಪಿನ ಇದು ದನ್ಗೂರ್ ಎಮ್ಮೆಗೆ ಒಳಗಚ್ಚಿದಾಗದೆ. ಅಯ್ಯೋ ಮುಂಡೆ, ಅದೇನಂತ ಕಾಪಿ ಮಾಡಿಯೋ? ಹೋಗೋ ಬೇವರ್ಸಿ ಮುಂಡೆವಾ. ಏ ಹೋಗ, ನನ್ನ ಕರ್ಕ ಬಂದ್ರೆ ಮುಂಡೆ ತಾವ. ನನ್ನ
ಯೂನಿಫಾರ್ಮ್ ಅನ್ನು ಎಲ್ಲಕ್ಕಿಂತ ಹೆಚ್ಚು ವೈಟ್ ಮಾಡಿದ್ದಾಳೆ. ಹೇಳು ಯಾವ್ದ್ರಕ್ಕಿಂತ? ಟ್ಯೂಬ್ಲೈಟ್ ಗಿಂತ, ಸ್ನೋ ವೈಟ್ ಗಿಂತ, ಹಾಲು ಮೊಸರು ಮಜ್ಜಿಗೆಗಿಂತ, ಐಸ್ ಕ್ರೀಮ್ ಗಿಂತ, ಕ್ರಿಕೆಟ್ ಟೀಮ್ ಗಿಂತ. ಮತ್ತೆ ನೆನ್ನೆ ತಾನೇ ನಮ್ಮ ಮಿಸ್ ನನ್ಗೆ ಸರಿಯಾಗಿ ಹೋಗ್ದವ್ರೆ. ಯಾವ ಸೋಪು ಸರ್ಪ ಬಟ್ಟೆ ಹೋಗ್ದಿರೋ ಹೋಗಿ ನೆಟ್ಗೆ ಬಟ್ಟೆ ಹೋಗಬ್ಬ ಮುಂಡೆದೆ ಅಂತ ಉಗ್ದವ್ರೆ. ಯಾವ ಸೋಪು ಸರ್ಪ ಹಾಕಿರಮ್ಮ? ಬನ್ರಲ್ಲ ಇವ್ನು ಯಾವಾಗ್ಲೂ ಇದಾಗ ಬನ್ನಿ ವೀಕ್ಷಕರೇ, ನಮ್ಮ ಆರ್ಟಿ ಸಾಕ್ಷಿ ಬೆಕ್ಕಾಡಿ ಚಂದ್ರಿಕಾ ಅವರು ಏನ್ ಮಾಡಿ ಸಾಯ್ತಿದ್ರು ನೋಡೋಣ. ಈ ಚಂದ್ರಿಕಾ ಏನೇ ಮಾಡ್ತಾ ಸನ್ನಿಧಿ ಎಲ್ಲ ಅವಳ ಬೀಳ್ಸಕ್ ಸಂಚ್ ಮಾಡ್ತಾ ಇದ್ದೀನಿ. ಅವಳು ಬಿದ್ದೆ ಬೀಳ್ತಾಳೆ. ಸನ್ನಿಧಿನೇ ಬೀಳ್ತಾಳೆ ಇಲ್ಲ ನೀನೇ ಬೀಳ್ತೀಯ? ಅವಳೇ ಬಿದ್ದೆ ಬೀಳ್ತಾಳೆ. ಹೋಗೋದ್ರ ನಿಂದ ಇದೇ ಕೆಲಸ. ಧೋಮ್ ತನ 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 ಧೋಮ್ ತನ ತನ ತನ. ವೀಕ್ಷಕರೇ, ಸನ್ನಿಧಿ ಎಣ್ಣೆ ಮೇಲೆ ಕಾಲಿಡುವ ದೃಶ್ಯವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅಯ್ಯೋ ದ್ರಾವ್ಯ ಮುಂಡೆ, ನೀನ್ ಕಾಲ್ ಸೇರಿದಾಗ ಸ್ಕ್ರಿಪ್ಟ್ ಮುಗಿದ್ರೆ ಅರ್ಧ ಗಂಟೆ ಟೈಮ್ ಆಯ್ತದಲ್ಲ. ಹೋಗೋ ಮುಂದೆ ಇಲ್ಲೇ ಸಾಯ್ಬೇಡ. ಹೋಗೋ ಹಳೆ ಬರ್ಸಿ. ಹೋಗೋ ತರ್ಬೇಸಿ. ಕಮಲಿ 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 ಕಮಲಿ. ಅಮ್ಮಮ್ಮ, ಆ ಕೆಸರಿನ ಕಮಲಿನ ನನ್ನ ಋಷಿಯಿಂದ ದೂರ ಮಾಡ್ಲೇಬೇಕು ಅಮ್ಮಮ್ಮ. ಕೂಲ್ ಬೇಬಿ ಕೂಲ್. ಆ ಕಮ್ಲಿನ ಸಾಯ್ಸಕ್ ಒಳ್ಳೆ ಸಂಚ್ ಮಾಡಿದ್ದೀನಿ. ಅಯ್ಯೋ ಮುಂದೆ ನೀನ್ ಹಿಂಗ್ ಸಾವ್ಕೊಂಡೆ ಎಲ್ಲ ಬಿಳಿ ಕೂದ್ಲಾಗಿರ್ದು ಹೋಗ್ ಡಯಟ್ ಹಾಕರ ಮುಂಡೆ. ಈ ಮುಂಡೆನೂ ಇಲ್ಲೇ ಇದ್ದಾಳ. ಸಾವ್ಕೊಂಡು ಸ್ಟೇಜ್ ತುಂಬೈತಾಳ ಗೊಣ್ಣೆ ತುಂಬಿ. ಹೋಗ್ರವ, ನೀವು ಮಾಡಿರ ಇಲ್ಲಿಗೆ ಜಾಹೀರಾತುಗಳು ಮತ್ತು ಸೀರಿಯಲ್ಗಳು ಮುಗಿದವು. ನಂತರ ವಾರ್ತೆಗಳು. ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರಗಳು. ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗನಾದ ಕರ್ಲಕಟ್ಟೆ ಗಗನ್ ರವರು. ಹಲಗೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು ಅದರ ಹಿಂದುಗಡೆ 2 ಕೊಂಬು ಮೂಡಿವೆ. ಅದು ಇನ್ನು 3-4 ದಿನಗಳಲ್ಲಿ ಕರು ಹಾಕುವ ಸಾಧ್ಯತೆ ಇದೆ ಎಂದು ಪಶು ವೈದ್ಯಾಧಿಕಾರಿಗಳಾದ ಕುಮಾರಿ ರಮ್ಯಾರವರು ತಿಳಿಸಿದ್ದಾರೆ. ಭೂಮಿಯ ಮೇಲೆ ಬಿಸಿಲು ಹೆಚ್ಚುತ್ತಿರುವುದರಿಂದ ಇನ್ನು ಮುಂದೆ ಎಲ್ಲ ಜನರು ತಮ್ಮ ತಮ್ಮ ಚರ್ಮ ರಕ್ಷಣೆಗಾಗಿ ಒಂದೊಂದು ಗೋಣಿ ಚೀಲ ಮತ್ತು ಒಂದೊಂದು ಕಂಬಳಿಯನ್ನು ಹೊತ್ತುಕೊಂಡು ತಿರುಗಾಡಬೇಕೆಂದು ರಕ್ಷಣಾ ಸಚಿವರಾದಂತಹ ಶ್ರೀಮತಿ ಉಮಾಶ್ರೀರವರು ತಿಳಿಸಿದ್ದಾರೆ. ಸಪ್ತಗಿರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಯೊಬ್ಬ 2ನೇ ಶೋ ಫಿಲಂ ನೋಡಿಕೊಂಡು ಹಿಂತಿರುಗುತ್ತಿದ್ದಾಗ ಹಿಂದುಗಡೆಯಿಂದ ಒಂದು ಹೆಣ್ಣು ನಾಯಿ ಅಟ್ಟಿಸಿಕೊಂಡು ಬಂದು ಬಿಟ್ಟಿದೆ. ಅದೊಂದೇ ಒಂದು ಕಾರಣಕ್ಕಾಗಿ ಆ ಹೆಣ್ಣು ನಾಯಿಯ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ನಾಯಿಯು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಸೆಕ್ಷನ್ 302ರ ಪ್ರಕಾರ ನ್ಯಾಯಾಲಯವು 333 ರೂಪಾಯಿ ದಂಡವನ್ನು ವಿಧಿಸಿದೆ. ಇತ್ತೀಚೆಗೆ ಭೂಮಿಯ ಮೇಲೆ ಜನರೆಲ್ಲರೂ ಸೊಳ್ಳೆ ಪರದೆಯನ್ನು ಕಟ್ಟುಕೊಂಡು ಮಲಗುತ್ತಿರುವುದರಿಂದ ನಮಗೆ ರಾತ್ರಿಯ ಆಹಾರ ಸಿಗುತ್ತಿಲ್ಲ ಎಂದು ಸೊಳ್ಳೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಎಂದು ಸೊಳ್ಳೆಗಳ ಸಂಘದ ಅಧ್ಯಕ್ಷರಾದಂತಹ ಲೂಸ್ಮಾದ ಯೋಗೇಶ್ ಅವರು ತಿಳಿಸಿದ್ದಾರೆ. ಹಲಗೂರಿನಲ್ಲಿ ಮುಂಜಾನೆ ಅಪಘಾತವೊಂದು ಸಂಭವಿಸಿದ್ದು ರಾತ್ರಿ ಎಣ್ಣೆ ಕುಡಿದ ಸೊಳ್ಳೆ ಒಂದು ಅಡ್ಡಾದಿಡ್ಡಿ ಚಲಿಸಿದ ಪರಿಣಾಮ ಆನೆ ಸೊಳ್ಳೆಗೆ ಡಿಕ್ಕಿ ಹೊಡೆದ ಪರಿಣಾಮ ಆನೆ ಮುಗುಚಿ ಬಿದ್ದಿದ್ದು ಈಗ ಆನೆಯ ಸ್ಥಿತಿ ಗಂಭೀರವಾಗಿದೆ. ಈಗ ಕ್ರೀಡಾ ವಾರ್ತೆಗಳು. ಇತ್ತೀಚೆಗೆ ನಡೆದ ಒಲಿಂಪಿಕ್ ಗೇಮ್ಗಳಿಗೆ ಈ ಕೆಳಗಿನ ಆಟಗಳನ್ನು ಸೇರಿಸಬೇಕೆಂದು ಕ್ರೀಡಾ ಸಚಿವರಾದಂತಹ ಡಾಕ್ಟರ್ ಸಿದ್ದರಾಮಯ್ಯ ರವರು ತಿಳಿಸಿದ್ದಾರೆ. ಅವು ಯಾವುವು ಎಂದರೆ ಗೋಲಿ, ಬುಗುರಿ, ಅಣ್ಣೆಕಲ್ಲು, ಗುದುಮಟ್ಟೆ ಎಳೆಯುವುದು, ಜೊಲ್ಲು ಸಿರಿಸುವುದು, ಅಬ್ಬಿಡಬ್ಬಿ ಮುಂತಾದವನ್ನು ಸೇರಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ನಡೆದ ಕಬಡ್ಡಿ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಸರ್ಕಾರ 1 ಚೀಲ ಈರುಳ್ಳಿ ಸಿಪ್ಪೆ ಮತ್ತು 4 ಚೀಲ ಬೆಳ್ಳುಳ್ಳಿ ಸಿಪ್ಪೆ ಬಹುಮಾನವನ್ನು ಘೋಷಿಸಿದೆ. ಇಲ್ಲಿಗೆ ವಾರ್ತಾ